ಶ್ರೀಯುತ ಶಿವಾನಂದರವರ ಪ್ರತಿ ವರ್ಷದ ರೀತಿಯಲ್ಲಿ ಹುಟ್ಟುಹಬ್ಬ ಎಲ್ಲ ನಾವು ಮುಖಂಡರು ಅವರ ಅಭಿಮಾನಿಗಳೆಲ್ಲ ಬಂದು ಅವರು ಇನ್ನೂ ಕೂಡ 100 ವರ್ಷಗಳ ಕಾಲ ಇದ್ದು ಜನಸೇವೆಯನ್ನು ಮಾಡಿ ಜನಾನುರಾಗಿಯಾಗಿ ಇರಲಿ ಅಂತೇಳಿ ದೇವರಲ್ಲಿ ಅವರಿಗೆ ಎಲ್ಲ ರೀತಿಯ ಆಯುರ ಆರೋಗ್ಯ ಐಶ್ವರ್ಯ ಅಧಿಕಾರವನ್ನು ಕೊಡಲಿ ಅಂತೇಳಿ ಪ್ರಾರ್ಥನೆ ಮಾಡಿದ್ವಿ. ಒಳ್ಳೆ ಹುಡುಗ, ಒಳ್ಳೆಯ ಸಂಘಟನೆಕಾರ. ಅವ್ರ ಇಡೀ ಕುಟುಂಬ ಕೂಡ ನಮಗೆ ಬಾಲ್ಯದಿಂದಲೂ ಕೂಡ ನಮ್ಮ ಜೊತೆಯಲ್ಲಿದ್ದು ಸಂಘಟನೆಗೆ ಪೂರಕವಾಗಿರ್ತಕ್ಕಂಥದ್ದು. ಒಳ್ಳೆಯದಾಗಲಿ. ಎರಡನೇದು, ಸನ್ಮಾನ್ಯ ದೇಶದ ನೆಚ್ಚಿನ ಪ್ರಧಾನಿಗಳಂತ ನರೇಂದ್ರ ಮೋದಿಯವರು ಇವತ್ತು ಮೆಟ್ರೋ ಉದ್ಘಾಟನೆಗೋಸ್ಕರ ಬೆಂಗಳೂರು ಸೌತ್ ಆ ಕಡೆಗೆ ಬರ್ತಾ ಇದ್ದಾರೆ. ನಿನ್ನೆ ಕೂಡ ಪೂರ್ವಭಾವಿ ಸಭೆ ಕೂಡ ಆಗಿದೆ. ಸುಮಾರು 40-50 ಸಾವಿರ ಜನಗಳನ್ನು ಸೇರಿಸಿ ಅವರಿಗೆ ಇವತ್ತು ನಮಗೇನು ಮೆಟ್ರೋ ಬೆಂಗಳೂರಿಗೆ ವ್ಯಾಪಕವಾಗಿ ಸಂಪರ್ಕ ಜಾಲವನ್ನು ಕೊಟ್ಟಿದ್ದಾರೆ, ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ಕೂಡ ಇಟ್ಕೊಂಡಿದ್ವಿ. ಅದಕ್ಕೆಲ್ಲ ತಯಾರಿಗಳನ್ನು ಕೂಡ ಮಾಡ್ತಾ ಇದೆ. ರಾಜ್ಯ ಸರ್ಕಾರ ಕೂಡ ಪೂರಕವಾಗಿ ಸ್ಪಂದಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಯಾಕಂದರೆ ಇದು ಅಭಿವೃದ್ಧಿ ವಿಚಾರದಲ್ಲಿ ಯಾವುದೋ ರಾಜಕೀಯವನ್ನು ಮಾಡೋಂಥ ಅವಶ್ಯಕತೆ ಇಲ್ಲ. ಸೊ ನಾವೆಲ್ಲ ಕೂಡ ಅವತ್ತು ಹೋಗ್ತಾ ಇದ್ದೀವಿ. ಸನ್ಮಾನ್ಯ ನರೇಂದ್ರ ಮೋದಿ ಅವರಿಗೆ ಬೆಂಗಳೂರಿನ ಪರವಾಗಿ ಅವರಿಗೆ ಪೂರ್ವಕವಾದಂಥ ಅಭಿನಂದನೆಗಳನ್ನು ಕೂಡ ಸಲ್ಲಿಸ್ತಕ್ಕಂಥ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ. ಜೊತೆಯಲ್ಲಿ ಇವತ್ತು ಆಗಸ್ಟ್ 15ನೇ ತಾರೀಕು ಸ್ವಾತಂತ್ರ್ಯ ದಿನಾಚರಣೆ. ಅದಕ್ಕೆ ಪೂರ್ವಭಾವಿಯಾಗಿ 12ನೇ ತಾರೀಕು 3 ಗಂಟೆಗೆ ವಿಧಾನಸೌಧದಿಂದ ವಿದುರಾಶ್ವತ್ಥ ಮಿನಿ ಜಲಿಯನ್ ವಾಲಾ ಬಾಗ್ ಅಂತೇಳಿ ಕರಿತೀವಿ, ಅಲ್ಲಿಗೆ ನಮ್ಮ ರಾಜ್ಯ ಅಧ್ಯಕ್ಷರಾದಂಥ ಸನ್ಮಾನ್ಯ ವಿಜಯೇಂದ್ರ ಅವರ ನೇತೃತ್ವದಲ್ಲಿ ನಾವೆಲ್ಲ ಕೂಡ ಕಾರ್ ರ್ಯಾಲಿ ಮುಖಾಂತರ ಅಲ್ಲೋಗಿ ಅಲ್ಲಿರ್ತಕ್ಕಂಥ ಯಾರು ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡಿ ಹುತಾತ್ಮರಾದರು ಅವರಿಗೆ ಗೌರವವನ್ನು ಸಲ್ಲಿಸ್ತಕ್ಕಂಥ ತಿರಂಗ ಯಾತ್ರೆಯನ್ನು ಕೂಡ ನಾವು 12ನೇ ತಾರೀಕು ಮಾಡ್ತಾ ಇದ್ದೀವಿ. ನಮ್ಮ ಯಲಾಂಗದಿಂದ ಕೂಡ 250 ಕಾರುಗಳನ್ನು ರ್ಯಾಲಿ ಇಲ್ಲೇ ಸಿಂಗನಾಯಕನಹಳ್ಳಿಯಿಂದನೇ ಪ್ರಾರಂಭ ಮಾಡೋದು, ಅವ್ರ ಜೊತೆಯಲ್ಲಿ ಸೇರ್ಕೊಳ್ಳೋದು ಅಂತೇಳಿ ಈಗಾಗಲೇ ತೀರ್ಮಾನವನ್ನು ಮಾಡಿದ್ವಿ. ಅದು ಒಂದು ಕಾರ್ಯಕ್ರಮವನ್ನು 12ನೇ ತಾರೀಕು ಅಸೆಂಬ್ಲಿ ಕೊಂಡು ಮಧ್ಯಾಹ್ನ 3 ಗಂಟೆಗೆ ಪ್ರಾರಂಭ ಮಾಡ್ತೀವಿ.